Hi, today I will discuss the poem A Legend of the Northland. Legend means story. Northland is a place towards North Pole. A story of the place Northland. ನಾರ್ತ್ಲ್ಯಾಂಡಲ್ಲಿ ನಡೆದಂತಹ ಒಂದು ಕಥೆಯನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಬ್ಯಾಲೆಡ್. ಬ್ಯಾಲೆಡ್ ಮೀನ್ಸ್ ದಿಸ್ ಇಸ್ ಅ ಪೋಮ್ ವಿತ್ ಶಾರ್ಟ್ ಸ್ಟ್ಯಾನ್ಸಾಸ್ ವಿಚ್ ವಿಲ್ ನರೇಟ್ ಅ ಸ್ಟೋರಿ. ಈ ಈ ಪದ್ಯ ಯಾವ ರೀತಿ ಇದೆ ಅಂದರೆ ಬ್ಯಾಲೆಡ್ ರೀತಿಯಲ್ಲಿದೆ. ಬ್ಯಾಲೆಡ್ ಅಂದರೆ ಅದರಲ್ಲಿ ಶಾರ್ಟ್ ಸ್ಟ್ಯಾನ್ಸಾಗಳಿರುತ್ತೆ. ಆ ಸ್ಟ್ಯಾನ್ಸಾಗಳಲ್ಲಿ ಅವರು ಕಥೆಯನ್ನು ಹೇಳ್ತಾರೆ. ಪದ್ಯದಲ್ಲಿ ಕಥೆಯನ್ನು ಹೇಳುವಂಥದ್ದು ಬ್ಯಾಲೆಡ್. ಅದು ಜನರ ಬಾಯಿಂದ ಜನರಿಗೆ ಬಂದಿರುತ್ತೆ. ಈ ಕಥೆಯಲ್ಲಿ ಇರುವಂತಹ ಸ್ಟೋರಿ ಯಾರ್ದು? ಸೇಂಟ್ ಪೀಟರ್ದು. ಸೇಂಟ್ ಪೀಟರ್ ಭೂಮಿಯ ಮೇಲೆ ಜನ್ಮ ತಾಳಿದಾಗ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಹೋಗ್ತಿರ್ತಾರೆ. ಅವರು ಉಪವಾಸ ಮಾಡ್ತಿರ್ತಾರೆ. ಉಪವಾಸ ಬ್ರೇಕ್ ಮಾಡಬೇಕಂತಂದಾಗ ಒಂದು ಕಾಟೇಜ್ ಹತ್ರ ಹೋಗಿ ಒಂದು ಹೆಂಗಸನ್ನ ಒಂದು ಕೇಕ್ ಕೊಡೋದಕ್ಕೆ ಕೇಳ್ತಾರೆ. ಆ ಹೆಂಗಸು ಕೇಕ್ ಮಾಡ್ತಿರ್ತಾರೆ. ಒಂದು ಕೇಕ್ ಮಾಡ್ತಾರೆ. ಅದನ್ನು ಕೊಡೋದಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ, ಅದು ದೊಡ್ಡದು ಅನಿಸುತ್ತೆ. ಸರಿ, ಇದು ಬೇಡ ಅಂಥೇಳಿ ಶೆಲ್ಫ್ ಮೇಲಿಟ್ಟು ಇನ್ನೊಂದು ಕೇಕ್ ಮಾಡ್ತಾರೆ. ಅದು ದೊಡ್ಡದು ಅನಿಸುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಚಿಕ್ಕ ಕೇಕ್ ಮಾಡೋಣ ಅಂಥೇಳಿ ತುಂಬ ತಿನ್ನಾಗಿರೋ ಒಂದು ಕೇಕ್ ಮಾಡ್ತಾರೆ. ಅದನ್ನು ಕೊಡೋದಕ್ಕೂ ಅವ್ರಿಗೆ ಮನಸ್ಸು ಬರಲ್ಲ, ಅದನ್ನು ಶೆಲ್ಫ್ ಮೇಲೆ ಇಡ್ತಾರೆ. ನಾನು ತಿನ್ನಬೇಕು ಅಂದರೆ ಚಿಕ್ಕದು ಅನಿಸುತ್ತೆ, ಇನ್ನೊಬ್ರಿಗೆ ಕೊಡಬೇಕು ಅಂದರೆ ದೊಡ್ಡದು ಅನಿಸುತ್ತಲ್ಲ ಅಂತ ಅಂದ್ಕೊತಾರೆ. ಬಟ್ ಇಲ್ಲಿ ಸೇಂಟ್ ಪೀಟರ್ಗೆ ಹೊಟ್ಟೆ ಹಸ್ತೋಗಿತ್ತು. ಅವ್ರಿಗೆ ತುಂಬ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಆ ಹೆಂಗಸಿಗೆ ಒಂದು ಶಾಪ ಕೊಡ್ತಾರೆ. ಹ್ಯೂಮನ್ ಬೀಯಿಂಗ್ ಆಗೋದಕ್ಕೆ, ಮನುಷ್ಯರಾಗಿ ಹುಟ್ಟೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಫುಡ್, ಶೆಲ್ಟರ್ ಮತ್ತು ಫೈರ್ ಅಂದರೆ ಆಹಾರ, ವಾಸ ಮಾಡೋದಕ್ಕೆ ಜಾಗ ಮತ್ತು ಬೆಂಕಿ, ನಿನ್ನನ್ನು ಬೆಚ್ಚಗಿಡೋದಕ್ಕೆ ಬೆಂಕಿ, ಇದು ಯಾವುದು ನಿನಗೆ ಆರಾಮಾಗಿ ಸಿಗಬಾರ್ದು. ನೀನು ಒಂದು ಬರ್ಡಾಗಿ ಹುಟ್ಟು. ಆ ಬರ್ಡ್ ಯಾವುದಪ್ಪ ಅಂದರೆ ವುಡ್ಪೆಕ್ಕರಾಗಿ ಹುಟ್ಟು. ನೀನು ಊಟಕ್ಕೆ ಮತ್ತು ವಾಸ ಮಾಡೋದಕ್ಕೆ ಎಲ್ಲದಕ್ಕೂ ಕಷ್ಟಪಟ್ಟು ಪಡ್ಕೋಬೇಕು. ಆ ರೀತಿ ನಿನ್ನ ಜೀವನ ಆಗಲಿ ಅಂತ ಹೇಳಿ ಅವರು ಶಾಪ ಕೊಡ್ತಾರೆ. ಅವಳು ವುಡ್ಪೆಕ್ಕರಾಗಿ ಹುಟ್ಟಿ ಮರವನ್ನು ಕೊರ್ದು ತೂತು ಮಾಡಿ ಅದರಿಂದ ಆಹಾರನ ಪಡ್ಕೋಬೇಕಾಗತ್ತೆ. ಹಾಗೆ ಅವಳು ವಾಸಸ್ಥಾನನ ಪಡ್ಕೋಬೇಕಾಗತ್ತೆ. ಇದರಿಂದ ನಾವೇನು ಕಲಿತೀವಿ ಅಂದರೆ ಅತಿ ಆಸೆ ಕೆಟ್ಟದ್ದು ಅಂತ ಕಲಿತೀವಿ. ಇದನ್ನು ನಾರ್ತ್ಲ್ಯಾಂಡಲ್ಲಿ ಅವರು ಮಕ್ಕಳುಗಳಿಗೆ ಸ್ಟೋರಿಯಾಗಿ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದರೆ ಮಕ್ಕಳು ಪಾಠವನ್ನು ಕಲೀಲಿ ಅಂತ. ಫೀಬಿ ಕ್ಯಾರಿಗೆ ಈ ಸ್ಟೋರಿ ಬಗ್ಗೆ ನಂಬಿಕೆ ಇಲ್ಲ, ಆದರೂ ಅವರು ನಮಗೆ ಹೇಳ್ತಿದ್ದಾರೆ. ಯಾಕೆ ಅಂದರೆ ನಾವು ಇದರಿಂದ ಒಂದು ಪಾಠ ಕಲಿತೀವಿ ಅಂತ. Shall we discuss this poem line by line so that we can understand? Come then. Away, away in the Northland, where the hours of the day are few and the nights are so long in winter that they cannot sleep them through. Away, away in Northland, ದೂರದಲ್ಲಿರುವಂತಹ ಒಂದು ಜಾಗ ನಾರ್ತ್ಲ್ಯಾಂಡ್ನಲ್ಲಿ ಅವರ್ಸ್ ಆಫ್ ದ ಡೇ ಆರ್ ಫ್ಯೂ. ಸೊ ಅಲ್ಲಿ ದಿನ ಚಿಕ್ಕದಾಗಿರುತ್ತೆ. ಆ್ಯಂಡ್ ದ ನೈಟ್ಸ್ ಆರ್ ಸೋ ಲಾಂಗ್ ಇನ್ ವಿಂಟರ್, ಚಳಿಗಾಲದಲ್ಲಿ ನೈಟು ದೊಡ್ಡದಾಗಿರುತ್ತೆ. ದಟ್ ದೆ ಕೆನಾಟ್ ಸ್ಲೀಪ್ ದೆಮ್ ಥ್ರೂ, ನೈಟ್ ಎಷ್ಟು ದೊಡ್ಡದಿರುತ್ತೆ ಅಂದರೆ ಅವರು ಪೂರ್ತಿ ರಾತ್ರಿ ಮಲಗೋದಕ್ಕಾಗಲ್ಲ. ಸೊ ನಾರ್ತ್ಲ್ಯಾಂಡ್ ಈಸ್ ಅ ಫಾರ್ ಪ್ಲೇಸ್ ವಿಚ್ ಈಸ್ ವೆರಿ ಕೋಲ್ಡ್. ಡೇಸ್ ಆರ್ ಲೆಸ್ ಆ್ಯಂಡ್ ನೈಟ್ಸ್ ಆರ್ ಲಾಂಗ್. People cannot sleep the whole night. Where they harness the swift reindeer to the sledges when it snows. Where they harness ಅಂದರೆ ಕಟ್ಟೋದು, fasten. The swift deer, swift ಅಂದರೆ ಫಾಸ್ಟಾಗಿ ಹೋಗುವಂಥದ್ದು, reindeer ಅಂದರೆ ಒಂದು ಪ್ರಾಣಿ. To the sledges ಅಂದರೆ ವೆಹಿಕಲ್. when it snows, ಮಂಜು ಬೀಳುತ್ತಲ್ಲ ಆವಾಗ. ಸೊ ಅಲ್ಲಿ ಸ್ನೋ ತುಂಬಿಕೊಂಡಾಗ ಅವರು ಯೂಸ್ ಮಾಡುವಂತಹ ವೆಹಿಕಲ್ ಸ್ಲೆಡ್ಜ್. ಆ ಸ್ಲೆಡ್ಜ್ಗೆ ನಾವು ಎತ್ತಿನ ಗಾಡಿಗೆ ಹೇಗೆ ದನಗಳನ್ನು ಕಟ್ಟಿ ಆ ಎತ್ತಿನ ಗಾಡಿನ ಹೊಡ್ಕೊಂಡು ಹೋಗ್ತೀವೋ ಹಾಗೆ ಸ್ನೋ ಮೇಲೆ ಹೋಗೋದಕ್ಕೆ ಅಂತ ಬಳಸುವಂತಹ ಗಾಡಿ ಸ್ಲೆಡ್ಜ್. ಅದಕ್ಕೆ ಅವರು ಕಟ್ಟುವಂತಹ ಪ್ರಾಣಿ ರೇನ್ಡಿಯರ್. ಅದು ಫಾಸ್ಟಾಗಿ ಹೋಗುತ್ತಂತೆ, ಅದಕ್ಕೆ ಸ್ವಿಫ್ಟ್ ರೇನ್ಡಿಯರ್ ಅಂತ ಹೇಳ್ತಾರೆ. ಹಾರ್ನೆಸ್ ಅಂದರೆ ಕಟ್ಟೋದು. ಆ್ಯಂಡ್ ದ ಚಿಲ್ಡ್ರನ್ ಲುಕ್ ಲೈಕ್ ಬೇರ್ಸ್ ಕಪ್ಸ್ ಇನ್ ದ ಫನಿ ಫರಿ ಕ್ಲೋತ್ಸ್. ಚಿಲ್ಡ್ರನ್ ಯಾವ ರೀತಿ ಬಟ್ಟೆ ಹಾಕ್ಕೊಳ್ತಾರೆ? ತುಂಬ ಕೋಲ್ಡ್ ಆಗಿರುತ್ತಲ್ಲ, ಫರಿ ಕ್ಲೋತ್ಸ್ ಹಾಕೋತಾರೆ. ಫರಿ ಕ್ಲೋತ್ಸ್ ಅಂದರೆ ಹೇರ್ ಲೈಕ್ ಕ್ಲೋತ್ಸ್. ಲೈಕ್ ಈ ಪ್ರಾಣಿಗಳದು, ಈಗ ಫಾರ್ ಎಕ್ಸಾಂಪಲ್ ಕುರಿದು ಅವರು ಏನು ಲೈಕ್ ಸ್ಕಿನ್ನಿಂದ ಮಾಡಿರುವಂತಹ ಬಟ್ಟೆನ ನಾವು ಹಾಕ್ಕೊಂಡಾಗ ನಮಗೆ ಬೆಚ್ಚಗಿರುತ್ತಲ್ಲ, ಆ ರೀತಿ ಅವರು ಬೆಚ್ಚಗಾಗಲಿ ಅಂತ ಹೇಳಿ ಫರಿ ಕ್ಲೋತ್ಸ್ ಹಾಕಿರ್ತಾರೆ. ಆ ಫರಿ ಕ್ಲೋತ್ಸ್ ಮೇಲೆ ಸ್ನೋ ಬಿದ್ದಾಗ ಹೇಗೆ ಕಾಣಿಸ್ತಿರ್ತಾರೆ? ಬೇರ್ಸ್ ಕಪ್ಸ್ ಥರ ಕಾಣಿಸ್ತಿರ್ತಾರೆ, ಬೇರ್ಸ್ ಮಕ್ಕಳು ಥರ ಕಾಣಿಸ್ತಿರ್ತಾರೆ ಅಂತ. ದೆನ್ ದೇ ಟೆಲ್ ದೆಮ್ ಅ ಕ್ಯೂರಿಯಸ್ ಸ್ಟೋರಿ. I don't believe it's true.
ದೇ ಟೆಲ್ ದೆಮ್ ಅ ಕ್ಯೂರಿಯಸ್ ಅಂದರೆ ಕುತೂಹಲಕರವಾದಂತಹ ಒಂದು ಸ್ಟೋರಿಯನ್ನು ಅವರು ಹೇಳ್ತಾರೆ. ಐ ಡೋಂಟ್ ಬಿಲೀವ್ ಇಟ್ಸ್ ಟ್ರೂ. ಇಟ್ಸ್ ಅಂತ ಇಲ್ಲಿದೆ ಅಂದರೆ ಇಟ್ಸ್ ಅಂತ ಅದು. ಈ ಸ್ಟೋರಿನ ನಾನು ನಿಜ ಅಂತ ಅಂದ್ಕೊಳ್ಳಲ್ಲ. ಆ್ಯಂಡ್ ಯೆಟ್ ಯು ಮೇ ಲರ್ನ್ ಅ ಲೆಸನ್ ಇಫ್ ಐ ಟೆಲ್ ದ ಟೇಲ್ ಟು ಯು. ನಾನು ನಂಬಲ್ಲ, ಆದರೂ ನೀವು ಒಂದು ಪಾಠ ಕಲಿತೀರಾ ಅಂತ ಹೇಳಿ ನಾನು ನಿಮಗೆ ಈ ಲೆಸನ್ನ ಹೇಳ್ತೀನಿ. ಟೇಲ್ ಅಂದರೆ ಕತೆ. ಒನ್ಸ್ ವೆನ್ ದ ಗುಡ್ ಸೇಂಟ್ ಪೀಟರ್ ಲಿವ್ಡ್ ಇನ್ ದ ವರ್ಲ್ಡ್ ಬಿಲೋ. ಸೊ ಹೂ ಲಿವ್ಡ್ ಹಿಯರ್? ಸೇಂಟ್ ಪೀಟರ್. ಸೇಂಟ್ ಪೀಟರ್ ವಾಸ್ ಅ ಮೆಸೆಂಜರ್ ಆಫ್ ಜೀಸಸ್. ಸೊ ಸೇಂಟ್ ಪೀಟರ್ ಈ ಭೂಮಿಯ ಮೇಲೆ ಜನ್ಮ ತಾಳ್ತಾರೆ. ಆ್ಯಂಡ್ ವಾಕ್ಡ್ ಅಬೌಟ್ ಇಟ್ ಪ್ರೀಚಿಂಗ್ ಅಂತ ಹೇಳಿದರೆ ಬೋಧಿಸ್ತಾ ಈ ಭೂಮಿಯಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಜಸ್ಟ್ ಆ್ಯಸ್ ಹಿ ಡಿಡ್ ಯು ನೋ. ಸೊ ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಸೊ ನಿಮಗೆ ಗೊತ್ತಿರೋ ಹಾಗೆ ಸೇಂಟ್ ಪೀಟರ್ ಭೂಮಿಯ ಮೇಲೆ ಅವತರಿಸಿ ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಓಡಾಡ್ತಾ ಇರ್ತಾರೆ. ಹಿ ಕೇಮ್ ಟು ದ ಡೋರ್ ಆಫ್ ಅ ಕಾಟೇಜ್. ಅವರು ಕಾಟೇಜಿನ ಒಂದು ಡೋರ್ ಹತ್ರ ಬರ್ತಾರೆ. ಇನ್ ಟ್ರಾವೆಲಿಂಗ್ ರೌಂಡ್ ದ ಅರ್ತ್, ಭೂಮಿಯ ಸುತ್ತಬೇಕಾದ್ರೆ ಅವರು ಅಲ್ಲಿ ಬರ್ತಾರೆ. ವೇರ್ ಅ ಲಿಟಲ್ ವುಮನ್ ವಾಸ್ ಮೇಕಿಂಗ್ ಕೇಕ್ಸ್. ಅಲ್ಲಿ ಒಬ್ಬ ಚಿಕ್ಕ ಹೆಂಗಸು ಕೇಕ್ ಮಾಡ್ತಿರ್ತಾಳೆ. ಆ್ಯಂಡ್ ಬೇಕಿಂಗ್ ದೆಮ್ ಆನ್ ದ ಹರ್ತ್ ಮೀನ್ಸ್ ಒಲೆಯ ಮೇಲೆ ಅವ್ರು ಕೇಕ್ ಮಾಡ್ತಿರ್ತಾರೆ. ಸೊ ಒನ್ ವುಮನ್ ವಾಸ್ ಬೇಕಿಂಗ್ ಕೇಕ್ಸ್ ಆನ್ ದ ಹರ್ತ್ ಆ್ಯಂಡ್ ಹೀ ಕಮ್ಸ್ ಟು ದ್ಯಾಟ್ ಕಾಟೇಜ್. ಆ್ಯಂಡ್ ಬೀಯಿಂಗ್ ಫೇಂಟ್ ವಿತ್ ಫಾಸ್ಟಿಂಗ್. ಸೊ ಸೇಂಟ್ ಪೀಟರ್ ವಾಸ್ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋದು. ಸೇಂಟ್ ಪೀಟರ್ ಉಪವಾಸ ಮಾಡ್ತಿರ್ತಾರೆ. ಅದರಿಂದ ಅವ್ರಿಗೆ ಹಿ ವಾಸ್ ಫೇಂಟ್ ಅಂದರೆ ಪೂರ್ತಿ ತಲೆ ಸುತ್ತದಂಗೆ ಆಗ್ತಿರುತ್ತೆ. ಫಾರ್ ದ ಡೇ ವಾಸ್ ಆಲ್ಮೋಸ್ಟ್ ಡನ್. ಡೇ ಪೂರ್ತಿ ಮುಗಿದು ಸಾಯಂಕಾಲ ಆಗ್ತಾ ಇರುತ್ತೆ. ಹಿ ಆಸ್ಟ್ ಫ್ರಮ್ ಹರ್ ಸ್ಟೋರ್ ಆಫ್ ಕೇಕ್ಸ್. ಅವಳು ಕೇಕ್ ಮಾಡ್ತಿರ್ತಾರಲ್ಲಿ. ಸೊ ಹಾಗಾಗಿ ಆ ಕೇಕ್ಸ್ನ ಸ್ಟೋರಿಂದ ಒಂದು ಕೇಕ್ನ ಕೊಡಲಿ ಅಂತ ಹೇಳಿ ಕೇಳ್ತಾರೆ. ಟು ಗಿವ್ ಹಿಮ್ ಅ ಸಿಂಗಲ್ ಒನ್, ಒಂದು ಚಿಕ್ಕ ಕೇಕ್ ನನಗೆ ಕೊಡು ಅಂತ ಹೇಳಿ ಕೇಳ್ತಾರೆ. ಸೊ ಸೇಂಟ್ ಪೀಟರ್ ಆಸ್ ಅ ವುಮನ್ ಟು ಗಿವ್ ಅ ಕೇಕ್ ಟು ಹಿಮ್. So she made a very little cake, but as it baking lay, she looked at it and thought it seemed too large to give away. She made a little cake. ಅವಳು ಒಂದು ಚಿಕ್ಕ ಕೇಕ್ ಮಾಡ್ತಾಳೆ. ಬಟ್ ಆ್ಯಸ್ ಇಟ್ ಬೇಕಿಂಗ್ ಲೇ, ಅದು ಬೇಯ್ತಾ ಇರಬೇಕಾದ್ರೆ ಶಿ ಲುಕ್ಡ್ ಎಟ್ ಇಟ್, ಅದನ್ನು ನೋಡ್ತಾಳೆ ಅವಳು. ಆ್ಯಂಡ್ ಥಾಟ್ ಇಟ್ ಸೀಮ್ ಟೂ ಲಾರ್ಜ್ ಟು ಗಿವ್ ಅವೇ, ಅದು ಕೊಡೋದಕ್ಕೆ ತುಂಬ ದೊಡ್ಡ ಕೇಕ್ ಅಂತ ಅನಿಸುತ್ತೆ. ಶಿ ಬೇಕ್ಡ್ ಅ ಕೇಕ್ ಬಟ್ ಶಿ ನೆವರ್ ವಾಂಟೆಡ್ ಟು ಗಿವ್ ದ್ಯಾಟ್ ಕೇಕ್ ಬಿಕಾಸ್ ಇಟ್ ಸೀಮ್ಡ್ ಅ ಲಿಟಲ್ ಬಿಟ್ ಬಿಗ್. ದೇರ್ಫೋರ್ ಶಿ ನೀಡೆಡ್ ಅನದರ್. ನೀಡೆಡ್ ಅಂದರೆ ನಾದೋದು. ಸೊ ಇನ್ನೊಂದು ಕೇಕ್ ಮಾಡೋದಕ್ಕೆ ಅವಳು ಏನು ಮಾಡ್ತಾಳೆ, ಇನ್ನೊಂದು ಕೇಕ್ನ ನಾದುತ್ತಾಳೆ. ಆ್ಯಂಡ್ ಸ್ಟಿಲ್ ಅ ಸ್ಮಾಲರ್ ಒನ್, ಅದಕ್ಕಿಂತ ಚಿಕ್ಕದನ್ನು ಮಾಡ್ತಾಳೆ ಅವಳು. ಬಟ್ ಇಟ್ ಲುಕ್ಡ್ ವೆನ್ ಶಿ ಟರ್ನ್ಡ್ ಇಟ್ ಓವರ್, ಅವಳು ಅದು ಬೆಂದ ಮೇಲೆ ಟರ್ನ್ ಮಾಡ್ತಾಳಲ್ಲ ಆವಾಗ ಇಟ್ ಲುಕ್ಡ್ ಆ್ಯಸ್ ಲಾರ್ಜ್ ಆಸ್ ದ ಫಸ್ಟ್ ಹ್ಯಾಡ್ ಡನ್. ಟರ್ನ್ ಮಾಡಿದ ತಕ್ಷಣ ಮೊದಲನೇದು ಹೇಗೆ ದೊಡ್ಡದಾಗಿರುತ್ತೋ ಹಾಗೆ ಇದು ದೊಡ್ಡದಾಗಿ ಕಾಣಿಸುತ್ತೆ. ಶಿ ಮೇಡ್ ಅನದರ್ ಕೇಕ್ but that also looked a little bit big. She did not want to give. Then she took a tiny scrap of dough. So dough ಅಂತ ಹೇಳಿದ್ರೆ ಕೇಕ್ ಮಾಡೋದಕ್ಕೆ ಇಟ್ಟಿರೋಂತಹ ಹಿಟ್ಟು. ಟೈನಿ ಸ್ಕ್ರಾಪ್ ಅಂದರೆ ಚಿಕ್ಕ ಪೀಸ್ ತೊಗೊತಲ್ಲಿ ಮಾಡೋದಕ್ಕೆ ಅದನ್ನು. ಆ್ಯಂಡ್ ರೋಲ್ಡ್ ಇಟ್ ಫ್ಲ್ಯಾಟ್. ಅಲ್ಲಿ ರೋಲ್ ಮಾಡ್ತಾಳೆ ಯಾವ ಥರ, ಫ್ಲ್ಯಾಟಾಗಿರೋ ಥರ. ಆ್ಯಂಡ್ ಬೇಕ್ಡ್ ಇಟ್ ಥಿನ್ ಆಸ್ ಅ ವೇಫರ್ ಗೊತ್ತಲ್ವ ನಿಮಗೆ, ಕ್ರಂಚಿಯಾಗಿ ಬಿಸ್ಕೆಟ್ ಥರ ಇರುತ್ತಲ್ಲ, ಆ ಥರ ವೇಫರ್ ಥರ ಇರೋವಂಥ ಒಂದು ಚಿಕ್ಕ ಕೇಕ್ನ ಮಾಡ್ತಾಳೆ. ಬಟ್ ಶಿ ಕುಡಂಟ್ ಪಾರ್ಟ್ ವಿತ್ ದಟ್ ಅಂದರೆ ಅದನ್ನು ಅವಳಿಂದ ಸಪ್ರೇಟ್ ಮಾಡ್ಕೊಳಕ್ಕಾಗಲ್ಲ, ಅಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಸೊ ಶಿ ಮೇಡ್ ಅ ವೆರಿ ಥಿನ್ ಕೇಕ್ ಬಟ್ ಶಿ ನೆವರ್ ವಾಂಟೆಡ್ ಟು ಗಿವ್ ದಟ್ ಕೇಕ್ ಆಲ್ಸೋ. ಫಾರ್ ಶಿ ಸೆಡ್ ಮೈ ಕೇಕ್ಸ್ ದಟ್ ಸೀಮ್ ಟೂ ಸ್ಮಾಲ್ ವೆನ್ ಐ ಈಟ್ ಆಫ್ ದಮ್ ಮೈಸೆಲ್ಫ್. ವೆನ್ ಐ ಈಟ್ ಮೈಸೆಲ್ಫ್ ದೇ ಸೀಮ್ ಟೂ ಸ್ಮಾಲ್. ನಾನು ಅದನ್ನು ತಿಂದಾಗ ಅದು ಚಿಕ್ಕದನ್ಸುತ್ತೆ, ಆರ್ ಯೆಟ್ ಟೂ ಲಾರ್ಜ್ ಟು ಗಿವ್ ಅವೇ. ಬೇರೆಯವರು ಕೊಡಬೇಕು ಅಂದರೆ ದೊಡ್ಡದು ಅನ್ಸುತ್ತಲ್ಲ ತುಂಬ. ಸೊ ಶಿ ಪುಟ್ ದೆಮ್ ಆನ್ ದ ಶೆಲ್ಫ್. ಸೊ ಮತ್ತೆ ಅದನ್ನೆಲ್ಲ ತೊಗೊಂಡು ಹೋಗಿ ಶೆಲ್ಫ್ ಮೇಲೆ ಇಡ್ತಾಳೆ. ದೆನ್ ಗುಡ್ ಸೇಂಟ್ ಪೀಟರ್ ಗ್ರೀವ್ ಆ್ಯಂಗ್ರಿ. ಸೇಂಟ್ ಪೀಟರ್ಗೆ ಮೊದಲೇ ಹೊಟ್ಟೆ ಹಸ್ತಿತ್ತು, ಅಷ್ಟು ಸಾಕಿತ್ತು ಅವರು ಕೋಪ ಜಾಸ್ತಿ ಮಾಡೋದಕ್ಕೆ. ಸೊ ಅವರ ಕೋಪ ಜಾಸ್ತಿ ಆಯಿತು. ಫಾರ್ ಹಿ ವಾಸ್ ಹಂಗ್ರಿ ಆ್ಯಂಡ್ ಫೇಂಟ್. ಅವ್ರಿಗೆ ಹೊಟ್ಟೆ ಹಸ್ತಿದ್ರಿಂದ, ತಲೆ ಆಲ್ರೆಡಿ ಅಷ್ಟು ಸುಸ್ತಾಗಿದ್ದರಿಂದ ಅವ್ರಿಗೆ ತುಂಬ ಕೋಪ ಬಂತು. ಆ್ಯಂಡ್ ಶ್ಯೋರ್ಲಿ ಸಚ್ ಅ ವುಮನ್ ವಾಸ್ ಇನಫ್ ಟು ಪ್ರೊವೋಕ್ ಅ ಸೇಂಟ್. ಆ ರೀತಿ ಒಂದು ಹೆಂಗಸು ಸಾಕು ಕೋಪ ಜಾಸ್ತಿ ಮಾಡೋದಕ್ಕೆ ಅಲ್ವಾ. ಸೊ ಶಿ ಪ್ರವೋಕ್ಡ್, ಉತ್ತೇಜಿಸ್ತಾಳೆ ಕೋಪ ಮಾಡ್ಕೊಳ್ಳೋದಕ್ಕೆ ಅವಳು. ಆ್ಯಂಡ್ ಹಿ ಸೆಡ್ ಯು ಆರ್ ಫಾರ್ ಟೂ ಸೆಲ್ಫಿಶ್. ಅವ್ರು ಹೇಳ್ತಾರೆ ನೀನು ತುಂಬಾ ಸೆಲ್ಫಿಶ್, ನೀನು ಸ್ವಾರ್ಥಿ, ನೀನು ಟು ಡ್ವೆಲ್ ಇನ್ ಅ ಹ್ಯೂಮನ್ ಫಾರ್ಮ್. ನೀನು ಒಬ್ಬ ಮನುಷ್ಯನ ರೀತಿ ಬದುಕೋದಕ್ಕೆ ತುಂಬಾ ಸ್ವಾರ್ಥಿಯಾದಂತಹ ಜೀವಿ.
ಟು ಹ್ಯಾವ್ ಬೋತ್ ಫೂಡ್ ಆ್ಯಂಡ್ ಶೆಲ್ಟರ್ ಆ್ಯಂಡ್ ಫೈರ್ ಟು ಕೀಪ್ ಯು ವಾರ್ಮ್. ಒಂದು ಆಹಾರ ಸಿಗೋದಕ್ಕಾಗಲಿ, ವಾಸ ಮಾಡುವಂತಹ ಜಾಗದಕ್ಕೆ ಶೆಲ್ಟರ್ ಅಂತ ಹೇಳ್ತೀವಿ, ಅದು ಸಿಗೋದಕ್ಕಾಗಲಿ, ಮತ್ತು ನಿನ್ನನ್ನು ಬೆಚ್ಚಗಿಡುವಂತಹ ಬೆಂಕಿ ಸಿಗೋದಕ್ಕಾಗಲಿ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ನೌ ಯು ಶಲ್ ಬಿಲ್ಡ್ ಆ್ಯಸ್ ದ ಬರ್ಡ್ಸ್ ಡು. ಸೊ ಹೀ ಈಸ್ ಕರ್ಸಿಂಗ್ ಹರ್. ಸೊ ಈಗ ನೀನು ಹಕ್ಕಿಗಳು ಹೇಗೆ ಕಷ್ಟಪಡುತ್ತವೋ ಹಾಗೆ ಪಡು. ಆ್ಯಂಡ್ ಶಲ್ ಗೆಟ್ ಯುವರ್ ಸ್ಕ್ಯಾಂಟಿ ಫುಡ್. ಸ್ಕ್ಯಾಂಟಿ ಫುಡ್ ಅಂದರೆ ಮಿನಿಮಲ್ ಫುಡ್, ಅತ್ಯಲ್ಪ ಫುಡ್ ಸಿಗಲಿ ನಿನಗೆ, ಬೇಕು ಅಂದಿದ್ದೆಲ್ಲ ಸಿಗದೇ ಇರೋ ಥರ ಆಗಲಿ. ಬೈ ಬೋರಿಂಗ್ ಆ್ಯಂಡ್ ಬೋರಿಂಗ್ ಆ್ಯಂಡ್ ಬೋರಿಂಗ್ ಆಲ್ ಡೇ ಇನ್ ದ ಹಾರ್ಡ್ ಡ್ರೈ ವುಡ್. ನಿನಗೆ ಫುಡ್ ಕೂಡ ಹೇಗೆ ಸಿಗಬೇಕಂದ್ರೆ ತುಂಬ ಗಟ್ಟಿಯಾಗಿರುತ್ತಲ್ಲ ವುಡ್ಡು, ಅದನ್ನು ಹೋಲ್ ಮಾಡಿ ಮಾಡಿ ಕೊರೆದು ಅದರಿಂದ ನೀನು ಫುಡ್ಡನ್ನ, ಮಿನಿಮಲ್ ಫುಡ್ನ, ಅತ್ಯಲ್ಪ ಫುಡ್ನ ನೀನು ಪಡ್ಕೋಬೇಕು ಅನ್ನೋ ಥರ ಶಾಪ ಕೊಡ್ತಾರೆ. ಸೊ ಹಿ ವಾಸ್ ಆ್ಯಂಗ್ರಿ, ಹಿ ಕರ್ಸ್ಡ್ ಹರ್ ಟು ಗೆಟ್ ಮಿನಿಮಲ್ ಫುಡ್ ಬೈ ಬೋರಿಂಗ್ ದ ಹಾರ್ಡ್ ವುಡ್. ದೆನ್ ಅಪ್ ಶಿ ವೆಂಟ್ ಥ್ರೂ ದ ಚಿಮ್ನಿ. ಅದಾದ ತಕ್ಷಣ ಅವಳು, ಒಂದು ಚಿಮ್ನಿ ಇರುತ್ತೆ ಅಲ್ಲಿ ಕಾಟೇಜಲ್ಲಿ, ಆ ಚಿಮ್ನಿಯಿಂದ ಮೇಲಕ್ಕೆ ಹೋಗ್ತಾಳೆ. ನೆವರ್ ಸ್ಪೀಕಿಂಗ್ ಅ ವರ್ಡ್. ಅವಳು ಒಂದು ವರ್ಡ್ ಕೂಡ ಮಾತಾಡೋದಕ್ಕೂ ಟೈಮ್ ಕೊಡೋಲ್ಲ ಅವರು. ಸೇಂಟ್ ಪೀಟರ್ ಕೋಪ ಬಂದ್ಬಿಟ್ಟಿರತ್ತೆ ಅವ್ರಿಗೆ. ಆ್ಯಂಡ್ ಔಟ್ ಆಫ್ ದ ಟಾಪ್ ಫ್ಲೂ ಅ ವುಡ್ಪೆಕರ್. ಚಿಮ್ನಿಯಿಂದ ಆಚೆ ಹೋದ ತಕ್ಷಣ ಮೇಲೆ ಬರೋವಂಥ ಬರ್ಡ್ ಯಾವುದಾಗಿರುತ್ತೆ? ವುಡ್ಪೆಕರ್. ಅವಳು ವುಡ್ಪೆಕರ್ ಆಗಿ ಪರಿವರ್ತನೆಗೊಂಡಿರ್ತಾಳೆ, ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಅ ಬರ್ಡ್. ಫಾರ್ ಶಿ ವಾಸ್ ಚೇಂಜ್ ಟು ಅ ಬರ್ಡ್. ಸೊ ಪರಿವರ್ತನೆ ಆಗಿರೋದು ಯಾವ ರೀತಿ? ವುಡ್ಪೆಕ್ಕರ್ ಆಗಿ ಪರಿವರ್ತನೆ ಆಗಿರ್ತಾಳೆ. ಶಿ ಹ್ಯಾಡ್ ಅ ಸ್ಕಾರ್ಲೆಟ್ ಕ್ಯಾಪ್ ಆನ್ ಹರ್ ಹೆಡ್. ಸೊ ಅವಳೊಂದು ಕ್ಯಾಪ್ ಹಾಕ್ಕೊಂಡಿರ್ತಾಳೆ ಸ್ಕಾರ್ಲೆಟ್ ಕಲರ್ದು. ಆ ಕ್ಯಾಪ್ ಮಾತ್ರ ಹಾಗೆ ಉಳಿದಿರುತ್ತಂತೆ. ಆ್ಯಂಡ್ ದಟ್ ವಾಸ್ ಲೆಫ್ಟ್ ದ ಸೇಮ್. ಅದು ಹಾಗೆ ಉಳಿದಿದೆ. ಬಟ್ ಆಲ್ ದ ರೆಸ್ಟ್ ಆಫ್ ಹರ್ ಕ್ಲೋತ್ಸ್ ವರ್ ಬರ್ನ್ಡ್ ಬ್ಲ್ಯಾಕ್ ಆ್ಯಸ್ ಅ ಕೋಲ್ ಇನ್ ದ ಫ್ಲೇಮ್. ಸೊ ಕ್ಯಾಪ್ ಮಾತ್ರ ಹಾಗೆ ಉಳಿದಿದೆ, ಅವಳ ಮುಕ್ಕಿದ ಬಟ್ಟೆಗಳೆಲ್ಲ ಏನಾಗಿದೆ? ಪೂರ್ತಿ ಸೀದು ಹೋಗಿದೆ, ಬೆಂದು ಹೋಗಿದೆ. ಆ್ಯಂಡ್ ಎವ್ರಿ ಕಂಟ್ರಿ ಸ್ಕೂಲ್ ಬಾಯ್ ಹ್ಯಾಸ್ ಸೀನ್ ಹರ್ ಇನ್ ದ ವುಡ್. ಸೊ ಪ್ರತಿಯೊಬ್ಬ ಕಂಟ್ರಿನಲ್ಲಿ ಒಂದೊಂದು ಚಿಕ್ಕ ಮಗು, ಸ್ಕೂಲ್ಗೆ ಹೋಗುವಂಥ ಮಗು ಕೂಡ ಆ ವುಡ್ಪೆಕರ್ನ ನೋಡಿದೆ. ವೇರ್ ಶಿ ಲಿವ್ಸ್ ಇನ್ ದ ಟ್ರೀ ಸ್ಟಿಲ್ ದಿಸ್ ವೆರಿ ಡೇ ಬೋರಿಂಗ್ ಆ್ಯಂಡ್ ಬೋರಿಂಗ್ ಫಾರ್ ಫುಡ್. ಸೊ ಇಲ್ಲಿಯವರೆಗೂ ಆ ವುಡ್ಪೆಕರ್ ಬರ್ಡ್ ಏನು ಮಾಡ್ತಿದೆ? ಕೊರೆದು ಊಟನ ಪಡ್ಕೊಳ್ತಾ ಇದೆ. ಅದು ಯಾಕಾಯಿತು? ಬಿಕಾಸ್ ದ್ಯಾಟ್ ವಾಸ್ ಗ್ರೀಡಿ ಆ್ಯಂಡ್ ದ್ಯಾಟ್ ವಾಸ್ ಬಾರ್ನ್ ಆ್ಯಸ್ ಅ ವುಮನ್ ಬಿಫೋರ್. ಸೊ ಮುಂಚೆ ಹೆಂಗಸಾಗಿದ್ದಂಥ, ಅತಿ ಆಸೆ ಇದ್ದಂತಹ ಒಂದು ಹೆಂಗಸು ಈ ವುಡ್ಪೆಕರ್ ಆಗಿ ಪರಿವರ್ತನೆಗೊಂಡಿರ್ತಾಳೆ. ಸೊ ಈ ಸ್ಟೋರಿನ ಇವ್ರು ಯಾಕೆ ಹೇಳಿದ್ರು? ವಿ ಶುಡ್ ನಾಟ್ ಬಿ ಗ್ರೀಡಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಐ ಹೋಪ್ ಯು ವಿಲ್ ಆಲ್ಸೋ ಲರ್ನ್ ಟು ಬಿ ಜನರಸ್. Meet you with other poem. Subscribe, like and share. Bye.